ಹರಿ ಓಂ, ನಮಸ್ತೆ. ಎಲ್ಲರಿಗೂ ಅಂತರಾಳದ ಪ್ರಣಾಮಗಳು. ವೆಲ್ಕಮ್ ಟು ಸ್ಪಿರಿಚುವಲ್ ಟ್ಯಾರೋ ರೀಡಿಂಗ್ ವಿತ್ ಸ್ವಾತಿ. ನನಗೆ ತುಂಬ ಜನ ಕೇಳ್ತಾರೆ, ಟ್ಯಾರೋ ರೀಡಿಂಗ್ ಬಂದು ಗಿಳಿಶಾಸ್ತ್ರನ ಅಂತ. ಖಂಡಿತ ಅದು ಗಿಳಿಶಾಸ್ತ್ರ ಅಲ್ಲ. ಯಾಕಂದರೆ ಗಿಳಿಶಾಸ್ತ್ರದಲ್ಲಿ ಗಿಳಿ ಕಾರ್ಡ್ನ ಸೆಲೆಕ್ಟ್ ಮಾಡುತ್ತೆ. ಇಲ್ಲಿ ನಾವು ಟ್ಯಾರೋ ರೀಡಿಂಗ್ ಮಾಡೋರು ನಾವು, ಇಲ್ಲ ಅಂದರೆ ಕ್ಲೈಂಟು ನೀವು ಈ ಕಾರ್ಡ್ನ ಎತ್ತಬೇಕು ಅಂತ ಹೇಳ್ತೀರಾ. ಆದರೆ ನಾವೆಲ್ಲರೂ ಮೆಡಿಟೇಟ್ ಮಾಡಿನೇ ಮಾಡ್ತೀವಿ. ನಾನು ಯೂಸ್ ಮಾಡೋದು ಸ್ಪಿರಿಚುವಲ್ ಓಶೋ ಝೆನ್ ಕಾರ್ಡ್ಸು. ಸೊ ನನ್ನ ಕಾರ್ಡ್ಸ್ ಬಂದು ಓಶೋ ಝೆನ್ ಕಾರ್ಡ್ಸು. ಇದು ಸ್ಟಾರ್ಟ್ ಆಗಿರೋದು 1994. ಆದರೆ ಟ್ಯಾರೋ ರೀಡಿಂಗ್ ಬಂದು 1800ಇಂದ ಫಾರಿನಲ್ಲಿ ತುಂಬ ಯೂಸ್ ಮಾಡ್ತಾರೆ. ನಮ್ಮಲ್ಲಿ ಅದು ಈಗ ತುಂಬ ಜಾಸ್ತಿ ಆಗ್ತಾ ಇದೆ. ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ, ನಾನು ಕೇಳಿದ್ದೆ ಟ್ಯಾರೋ ಬಗ್ಗೆ. ಕೆಲವೊಂದು ಮೂವೀಸಲ್ಲೂ ನಾವು ನೋಡ್ತಾ ಇದ್ವಿ. ಬಟ್ ಅದು ಅವರು ಡಾರ್ಕ್ ರೂಮೆಲ್ಲ ಮಾಡಿಕೊಂಡು ವಿಚಿತ್ರವಾಗಿ ಡ್ರೆಸ್ ಮಾಡಿಕೊಂಡು ಆ ಥರ ಎಲ್ಲ ಮೂವಿ ಸೀರಿಯಲ್ಸಲ್ಲಿ ನೋಡಿರೋದು ಮೈಂಡ್ ಸೆಟ್ಟಲ್ಲಿತ್ತು. ಆದರೆ ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಟ್ಯಾರೋ ನನ್ನ ಜೀವನದಲ್ಲಿ ಬಂದಾಗಿಂದ ನನಗೆ ಅದ್ರ ಬಗ್ಗೆ ತುಂಬ ನಂಬಿಕೆ ಬಂದಿದೆ, ತುಂಬ ಖುಷಿನೂ ಕೊಟ್ಟಿದೆ. ಯಾಕಂದರೆ ನಮಗೆ ಪ್ರತಿ ಸತಿ ಚಾಲೆಂಜಸ್ ಬಂದಾಗ ನಾವು ಯಾರನ್ನ ಹೋಗಿ ಪ್ರಶ್ನೆಗೆ ಉತ್ತರ ಕೇಳಬೇಕು ಗೊತ್ತೇ ಆಗಲ್ಲ. ಯಾಕಂದರೆ ಅವರು ನಮ್ಮ ಥರನೇ ನಮ್ಮ ಜರ್ನಿನಲ್ಲೇ ಇರ್ತಾರೆ. ಸೊ ನಮ್ಗೆ ಯಾರು ಆನ್ಸರ್ಸ್ ಕೊಡ್ತಾರೆ. ಮತ್ತು ಟ್ಯಾರೋದ ವಿಶೇಷತೆ ಏನು ಅಂದರೆ, ಇಲ್ಲಿ ಜನ್ಮದಿನ, ತಿಥಿ, ನಕ್ಷತ್ರ ಏನೂ ಬೇಕಾಗಿಲ್ಲ. ನಮ್ಮ ಮನಸ್ಥಿತಿ ಹೇಗಿದೆ ಅದಕ್ಕೆ ತಕ್ಕನಂಗೆ ಆನ್ಸರ್ ಕೊಡುತ್ತಿದ್ದು. ಇವತ್ತು ನಾನು ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಅಂದರೆ ಇವತ್ತು ಆ ಪ್ರಶ್ನೆಗೆ ಒಂದು ಉತ್ತರ ಬಂದಿರುತ್ತೆ, ಒಂದು ಕ್ಲಾರಿಟಿ ಕೊಟ್ಟಿರುತ್ತೆ. ಬಟ್ ಅದೇ ಇನ್ನೂ ಒಂದು 15 ದಿನ 20 ದಿನ ಬಿಟ್ಟು ನಮ್ಮ ಮನಸ್ಥಿತಿ ನಾವಿನ್ನೂ ಚೆನ್ನಾಗಿ ಮಾಡ್ಕೊಂಡಿದ್ದೀವೋ ಅಥವಾ ನಾವು ಡೌನ್ ಆಗಿದ್ದೀವೋ, ಅಕಾರ್ಡಿಂಗ್ ಟು ದಟ್ ಇದು ಆನ್ಸರ್ ಕೊಡುತ್ತೆ. ಇದು ತುಂಬ ವಿಶೇಷತೆ. ಯಾಕಂದರೆ ನಾನು ನನಗೆ ಪ್ರತಿದಿನ ನೋಡ್ಕೊಳ್ಳೋದ್ರಿಂದ, ನಾನು ಅದನ್ನು ಅನುಭವಿಸ್ತಾ ಇರೋದ್ರಿಂದ ಇಷ್ಟು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗ್ತಾ ಇದೆ. ಮತ್ತು ಪ್ರಪಂಚದಲ್ಲೇ ಟ್ಯಾರೋ ತುಂಬ ಜನ ಉಪಯೋಗಿಸ್ಕೋತಾ ಇದ್ದಾರೆ. ಸ್ಪೆಷಲಿ ಸ್ಪೋರ್ಟ್ಸ್ ಪೀಪಲು, ಬಿಸ್ನೆಸ್ ಪೀಪಲು, ಇವರೆಲ್ಲ ತುಂಬ ಒಳ್ಳೊಳ್ಳೆ ಡಿಸಿಷನ್ಸ್ ತೊಗೋಬೇಕಾದ್ರೆ ಇದ್ರದ್ದೆಲ್ಲದ್ರದ್ದು ಸಹಾಯ ತಗೋತಾರೆ. ಯಾಕಂದರೆ ಇದು ಕ್ಲಾರಿಟಿ ಕೊಡುತ್ತೆ, ಸ್ಪಷ್ಟತೆ ಕೊಡುತ್ತೆ, ನಮ್ಮ ಪ್ರಶ್ನೆಯ ಉತ್ತರ ಕೊಡುತ್ತೆ, ಇಟ್ ಗಿವ್ಸ್ ಆನ್ಸರ್, ಮತ್ತು ಅದು ಮಾರ್ಗದರ್ಶನ ಕೂಡ ಕೊಡುತ್ತೆ. ಅದು ನನ್ನ ಅನುಭವ ಇಷ್ಟು ದಿನದ ರೀಡಿಂಗ್ನಲ್ಲಿ. ಹಾಗಾಗಿ ನೀವು ಟ್ಯಾರೋನ ಯೂಸ್ ಮಾಡ್ಕೋಬೋದು. ನಾನು ಮುಂಚೆನೂ ಹೇಳ್ದಂಗೆ ನಮ್ಮ ಒಂದು ಡಿಸಿಷನ್ನು, ನಮ್ಮ ಒಂದು ನಿರ್ಧಾರ ನಮ್ಮ ಜೀವನನ ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಚೇಂಜ್ ಮಾಡುತ್ತೆ. ಹಾಗಾಗಿ ಈ ಥರ ಟೂಲ್ಸ್ಗಳದ್ದು ಅವಶ್ಯಕತೆ ಎಲ್ಲರಿಗೂ ಬಿದ್ದೇ ಬೀಳುತ್ತೆ. ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮ್ಮ ಜೀವನ ಸುಲಭವಾಗಿ ಖುಷಿಯಾಗಿ ಸಾಗುತ್ತೆ. ಸೊ ಧನ್ಯವಾದಗಳು ಟ್ಯಾರೋ ಬಗ್ಗೆ ಇಷ್ಟು ತಿಳ್ಕೊಂಡಿದ್ದಕ್ಕೆ. ಮತ್ತು ಮುಂದಿನ ವಿಡಿಯೋನಲ್ಲಿ ಇದಕ್ಕೆ ಸಂಬಂಧಪಡೋ ಹಾಗೆ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಸುಮಾರು ಜನಕ್ಕೆ ಟ್ಯಾರೋ ಗೊತ್ತಿದೆ ಮತ್ತು ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ನನಗೂ ಗೊತ್ತಾದ ಮೇಲೆ ಭಾಳ ಖುಷಿ ಕೊಡ್ತಾ ಇರೋದ್ರಿಂದ ನಾನು ನನ್ನ ಈ ಯೂಟ್ಯೂಬ್ ಜರ್ನಿನ ಶುರು ಮಾಡಿದ್ದೀನಿ. ಸೊ ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡ್ಬೋದು ಮತ್ತು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು.